ಆಗ ಹೇಳಿದಾಗೇ ಇದು ನಾನು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಟ್ಟಿದ್ದೇನೆ ಯಾವ ರೀತಿ ಫ್ರಾಕಿದು ಮೆಷರ್ಮೆಂಟ್ ತೆಗಿಬೇಕಂತ. ಇಲ್ಲಿಂದ ನಾವೊಂದು ರ್ಯಾಂಡಮ್ ಆಗಿರುವಂತಹ ಇಲ್ಲಿರುವಂತಹ ಒಂದು ನಾನು ಮೆಷರ್ಮೆಂಟನ್ನು ತೆಗಿತೇನೆ. ನಾನು 2 ಇಯರ್ಸ್ ಬೇಬಿಗೆ ಒಂದು ಮೆಷರ್ಮೆಂಟ್ ತೆಗೆದು ಇದರಿಂದ ಕಟ್ ಮಾಡಿ ಸ್ಟಿಚ್ ಮಾಡ್ತೇನೆ. ಇದು 2 ಇಯರ್ಸ್ ಬೇಬಿದು 18 to 20, ಅದರಲ್ಲಿ ಲೆಂತ್ ನಮಗೆ ಯಾವುದು ಕೂಡ ಇಡ್ಬೋದು. 18.5 ಶೋಲ್ಡರ್, ಆರ್ಮೋಲ್ 4, ಚೆಸ್ಟ್ 10.5, ವೇಸ್ಟ್ ಇದು ಲೆಂತ್ 8, ವಿಡ್ತ್ 10, ಫ್ರಂಟ್ ನೆಕ್ ಡೀಪ್ 2.5, ಬ್ಯಾಕ್ 1/4 ಮತ್ತು ವಿಡ್ತ್ 3 ಇದಾಗಿರ್ತದೆ ಇದರ ಮೆಷರ್ಮೆಂಟ್. ಇನ್ನು ನಾವು ಕೇವಲ ಈ ಮೆಷರ್ಮೆಂಟ್ ಇಟ್ಕೊಂಡು ನಮಗೆ ಕಟ್ಟಿಂಗ್ ಮಾಡಲಿಕ್ಕೆ ಆಗಲ್ಲ. ಇದನ್ನು ನಾವು ಕಟ್ಟಿಂಗ್ ಮೆಷರ್ಮೆಂಟ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಮೆಷರ್ಮೆಂಟ್ ಕ್ಯಾಲ್ಕುಲೇಷನ್ ಅಂದರೆ ನಾವು ತೆಗೆದಂತಹ ಮೆಷರ್ಮೆಂಟನ್ನು ಡೈರೆಕ್ಟಾಗಿ ನಮಗೆ ಕ್ಲೋತಿಗೆ ಮಾರ್ಕ್ ಮಾಡಲಿಕ್ಕೆ ಆಗಲ್ಲ. ಆಗ ನಾವೊಂದು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಆ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಕಟ್ಟಿಂಗ್ ಮೆಷರ್ಮೆಂಟ್ವರೆಗೆ ತರ್ತೇನೆ. ಇದು ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಮಾತ್ರ ಅಲ್ಲ, ಇದು ನೀವು ಯಾರಿಗೆ ಬೇಕಾದರೂ ಏನಾದರೂ ಸ್ಟಿಚ್ ಮಾಡೋದಾದರೆ ಇಂಥದ್ದೊಂದು ಕ್ಯಾಲ್ಕುಲೇಷನ್ ಇರೋದು ತುಂಬಾ ಅಗತ್ಯ ಇರ್ತದೆ. ಇದರಲ್ಲಿ ಯಾವುದೆಲ್ಲ ಬರ್ತದೆ ನೋಡಿ. ಒಟ್ಟು 5 ಬಾಕ್ಸ್ ಇರ್ತದೆ. ಫಸ್ಟಲ್ಲಿ ಬಾಡಿ ಪಾರ್ಟ್, ಸೆಕೆಂಡ್ ಮೆಷರ್, ಥರ್ಡಲ್ಲಿ ಡಿವೈಡೆಡ್ ಬೈ 2 ಯಾಕೆ ಅಂತ ಮತ್ತೆ ಹೇಳ್ತೇನೆ. ಆ್ಯಡ್ ಆರ್ ಲೆಸ್, ಇದು ಕೂಡ ಆ್ಯಡ್ ಮತ್ತು ಲೆಸ್ ಅಂತ ಉಂಟು. ಯಾಕೆ ಇದು ಆ್ಯಡ್ ಅಥವಾ ಲೆಸ್ ಅಂತ ಇದು ಕೂಡ ಹೇಳ್ತೇನೆ. ಮತ್ತು ಕಟ್ಟಿಂಗ್ ಮೆಷರ್ ನಮಗೆ ಲಾಸ್ಟ್ಗೆ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಸಿಗ್ತದೆ. ಇಲ್ಲಿ ಈ ಸೈಡಲ್ಲಿ ಫಸ್ಟ್ ನಾನು ಇಲ್ಲಿ ಯಾಕೆ ಎ ಪಾರ್ಟ್ ಮತ್ತು ಇಲ್ಲಿ ಬಿ ಪಾರ್ಟ್ ಅಂತ ಕೊಟ್ಟಿದ್ದೇನೆ. ಎ ಪಾರ್ಟಲ್ಲಿ ನಮಗೆ ಇಲ್ಲಿ 2 ಕಟ್ಟಿಂಗ್ ಉಂಟು. ನಾನು ಹೇಳಿದ್ದೇನೆ, ಸರಿಯಾಗಿ ಒಬ್ಸರ್ವ್ ಮಾಡಿ ನೋಡಿದರೆ ನಮಗೆ ಗೊತ್ತಾಗ್ತದೆ ಒಂದು ಡ್ರೆಸ್ಸಲ್ಲಿ ಎಷ್ಟು ಕಟ್ಟಿಂಗ್ ಕೊಟ್ಟಿದ್ದಾರಂತ, ಎಷ್ಟು ಸತಿ ಅವರು ಕಟ್ಟಿಂಗ್ ಮಾಡಿದಾರಂತ. ಇಲ್ಲಿ ನಮಗೆ 2 ಒಂದು ವೇಳೆ ಸ್ಲೀವ್ ಇರ್ತಿದ್ರೆ 3 ಟೈಪ್ ಇಲ್ಲಿ ಸಿಗ್ತಾಯಿತ್ತು. ಇಲ್ಲಿ ಎ ಅಲ್ಲಿ ಫಸ್ಟ್ ಲೆಂತಲ್ಲಿ ನೋಡಿ, ಇಲ್ಲಿ ಅವರು ನಾನು ವೇಸ್ಟ್ ಇದು ಲೆಂತ್ ಇಲ್ಲಿ ಬರಲಿಕ್ಕೆ, ಇಲ್ಲಿ ಫುಲ್ ಲೆಂತ್ ಅಲ್ಲ, ಜಸ್ಟ್ ವೇಸ್ಟ್ ಇದು ಲೆಂತ್. ಯಾಕೆಂದರೆ ಈ ಎ ಕಟ್ಟಿಂಗಲ್ಲಿ ಇಲ್ಲಿಂದ ಇಲ್ಲಿ ಇದ್ರಾಗೆ ಲೆಂತ್ ಆಗಿರ್ತದೆ. ಇಲ್ಲಿಂದ ಇಲ್ಲಿ ನಿಜವಾಗಿ ಅದು ವೇಸ್ಟ್ ಇದು ಲೆಂತ್. ಇದನ್ನು ನಾವು ಲೆಂತ್ ಅಂತ ತೆಗಿಬೇಕು ಇಲ್ಲಿಂದ ಇಲ್ಲಿಗೆ. ಓಕೆ, ಇಲ್ಲಿ ಲೆಂತ್ ಯಾವುದಾಗ್ತದೆ, ವೇಸ್ಟ್ ಇದು ಲೆಂತ್. ನಂತರ ಶೋಲ್ಡರ್, ಆರ್ಮೋಲ್, ಚೆಸ್ಟ್, ಇಲ್ಲಿ ವೇಸ್ಟ್ ಇದು ವಿಡ್ತ್, ನೆಕ್ಕಲ್ಲಿ ಬ್ರಾಡ್ ವಿಡ್ತ್, ನೆಕ್ ವಿಡ್ತ್, ಡೀಪ್ ಮತ್ತು ಫ್ರಂಟ್ ಡೀಪ್, ಬ್ಯಾಕ್ ಡೀಪ್. ಮತ್ತು ಬಿ ಪಾರ್ಟ್ ಯಾವುದು, ನಾವು ಯಾವುದರಿಂದ ಫ್ಲೀಟ್ಸ್ ಇಡ್ತೇವೆ, ಇದಕ್ಕೆ ನೋಡಿ ಸಣ್ಣವರು ಪ್ಲೀಟ್ಸನ್ನು ಕೊಟ್ಟಿದ್ದಾರಲ್ಲ, ಅದು ನಾವು ಕ್ಲೋತಿಂದ ಇಡ್ತೇವೆ ಅದರದ್ದು ಲೆಂತ್ ಮತ್ತು ವಿಡ್ತ್. ಇದು ಬಿ ಪಾರ್ಟ್. ಇದು ಇನ್ನು ನಾವು ಇದರ ಎಲ್ಲ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ರೀತಿ ಅಂತ. ಮೆಷರ್ಮೆಂಟ್ ಫಿಲ್ ಮಾಡ್ತಾ ಬರುವ. ಇಲ್ಲಿ ಫಸ್ಟಲ್ಲಿ ಇರೋದು ನನಗೆ ಲೆಂತ್, ಅದು ವೇಸ್ಟ್ ಇದು ಲೆಂತ್. ಇಲ್ಲಿ ನೋಡಿ ವೇಸ್ಟ್ ಇದು ಲೆಂತ್ ಎಷ್ಟಾಗ್ತದೆ, ಇಲ್ಲಿ ಉಂಟು ವೇಸ್ಟ್ ಇದು ಲೆಂತ್. ನಾ 2 ಇಯರ್ಸ್ಗೆ ಮಾಡೋದು 8. ವೇಸ್ಟ್ ಇದು ಲೆಂತ್ 8. ಜಸ್ಟ್ ಮೆಷರ್ಮೆಂಟ್ ಕಾಲಮಲ್ಲಿ ಜಸ್ಟ್ 8 ಅಂತ ಬರೆದು ಬಿಡಿರಿ, ವೇಸ್ಟ್ ಇದು ಲೆಂತ್. ನೆಕ್ಸ್ಟ್ ಅಲ್ಲಿರೋದು ಶೋಲ್ಡರ್ ನೋಡಿ, ಇಲ್ಲಿ ನನಗೆ 8.5 ಬೇಕು. ನೀವು ಮೆಷರ್ಮೆಂಟ್ ತೆಗೆದು ಬರೆಯೋದಾದರೆ ಎಷ್ಟು ನಿಮಗೆ ಅಲ್ಲಿ ಸಿಗ್ತದೆ ಅದನ್ನೇ ಬರೆದ್ರಾಯ್ತು. ನೀವು ಈ ಚಾರ್ಟನ್ನು ಕಾಪಿ ಮಾಡೋದಾದರೆ ಈ ಚಾರ್ಟಲ್ಲಿ ಹೇಗೆ ಉಂಟು ಅದನ್ನಲ್ಲಿ ಕಾಪಿ ಮಾಡಿ. ಇನ್ನು ಆರ್ಮೋಲ್, ಥರ್ಡಲ್ಲಿ ಇರೋದು ಆರ್ಮೋಲ್ ನೋಡಿ 4. ನೆಕ್ಸ್ಟ್ ಅಲ್ಲಿರೋದು ಚೆಸ್ಟ್ ಈ ಸೈಡಲ್ಲಿ 10.5, 10.5. ನೆಕ್ಸ್ಟ್ ಇಲ್ಲಿರೋದು ವೇಸ್ಟ್ ಇದು ಲೆಂತ್. ಆಲ್ರೆಡಿ ನಾವಿಲ್ಲಿ ಬರೆದಿದ್ದೇವೆ, ವೇಸ್ಟ್ ಇದು ಲೆಂತ್ ಇಲ್ಲಿ ಬರೆದಿದ್ದೇವೆ. ಇನ್ನು ನೆಕ್ಸ್ಟ್ ಇರೋದು ವೇಸ್ಟ್ ಇದು ವಿಡ್ತ್ ಇಲ್ಲಿ 10 ನೋಡಿ. ಇದು ವೇಸ್ಟ್ ಇದು ವಿಡ್ತ್, ಸರಿ ನೋಡಿ, ಇದು ವೇಸ್ಟ್ ಇದು ಲೆಂತ್, ಇದು ವೇಸ್ಟ್ ಇದು ವಿಡ್ತ್. ನನಗೆ 2 ಇಯರ್ಸ್ಗೆ 10. ನೆಕ್ಸ್ಟ್ ಇಲ್ಲಿ ಇರೋದು ನೆಕ್, ಇದು ಫ್ರಂಟ್ ನೆಕ್ 2.5, ಅದದು ಕಾಲಮಲ್ಲಿ ಬರೀರಿ. ಬ್ಯಾಕ್ ನೆಕ್ 1/4, 4 ಕಾಲು, 1 ಕಾಲು. ಅದೇ ರೀತಿ
ನೆಕ್ಕಿನ ವಿಡ್ತ್ ಇಲ್ಲಿ 3 ಇಂಚ್ ಉಂಟು, ಇಲ್ಲಿ ನಾವು 3 ಇಂಚ್ ಬರಿಬೇಕು. ಬರೆಯುವಾಗ ಕನ್ಫ್ಯೂಷನ್ ಮಾಡಬೇಡಿ, ಅದರ ಜೊತೆಯಲ್ಲಿ ಬರೆದ್ರಾಯ್ತು. ಇಲ್ಲಿ ಫಸ್ಟ್ ಮಾತ್ರ ಇಲ್ಲಿ ಲೆಂತ್ ಕೊಟ್ಟದ್ದು ಈ ಲೆಂತ್ ಅಲ್ಲ, ಇಲ್ಲಿ ಈ ಲೆಂತ್, ವೇಸ್ಟ್ ಇದು ಲೆಂತ್ ಇದು. ಓಕೆ, ನೆಕ್ಸ್ಟ್ ಶೋಲ್ಡರ್, ಹಾರ್ಮೋಲ್, ಚೆಸ್ಟ್, ವೇಸ್ಟ್ ಇದು ವಿಡ್ತ್. ಇಲ್ಲಿ ನೆಕ್ಕಲ್ಲಿ ನೋಡಿ, ಮೊದಲು ಬ್ರಾಡ್ ಕೊಟ್ಟಿದ್ದೇವೆ, ಆನಂತರ ಫ್ರಂಟ್ ನೆಕ್, ಆನಂತರ ಬ್ಯಾಕ್ ನೆಕ್, ಇದೇ ರೀತಿ ಬರೆದ್ರಾಯ್ತು. ಇನ್ನು ನಾನಿಲ್ಲಿ ಲಾಸ್ಟಲ್ಲಿ ಫುಲ್ ಲೆಂತ್ ಅಂತಂದು ಬರಿತೇನೆ. ಫುಲ್ ಲೆಂತ್ ಇಲ್ಲಿ ನೀವು ಯಾವ ಲೆಂತ್ ತೆಗಿತೀರ ಅದು. ನಾನು ಇಲ್ಲಿ ಒಂದು 18 ತೆಗಿತೇನೆ, ಹೆಚ್ಚು ತೆಗಿಯಲ್ಲ, 18. ಓಕೆ, ನಾನು ಫುಲ್ ಲೆಂತ್ 18 ತೆಗೆದಿದ್ದೇನೆ. 18.5 ಕೂಡ ತೆಗಿಬೋದು, 19 ಕೂಡ ತೆಗಿಬೋದು. ಇನ್ನು ನಾವು ಮೆಷರ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಸೆಕೆಂಡ್ ಕಾಲಮಲ್ಲಿ ಇರೋದು /2. ಇದು ಯಾಕೆ ಅಂದರೆ /2 ಯಾಕೆ ಅಂತ ಇಲ್ಲಿ ಕಾಲಮ್ ಇರೋದು, ಯಾವುದೇ ಒಂದು ನಾವು ಕ್ಲೋತನ್ನು ಕಟ್ ಮಾಡುವಾಗ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಮಾರ್ಕಿಂಗ್ ಮಾಡ್ತೇವೆ. ಮಾರ್ಕಿಂಗ್ ಮಾಡುವಾಗ ನಾವು ಸಿಂಗಲ್ ಇಟ್ಕೊಂಡು ಈ ರೀತಿ ಇದರ ಮೇಲೆ ಮಾರ್ಕಿಂಗ್ ಮಾಡಲ್ಲ. ನಾವು ಯಾವಾಗಲೂ ಕ್ಲೋತನ್ನು ಫೋಲ್ಡ್ ಮಾಡಿಯೇ ಆನಂತರ ಮಾರ್ಕಿಂಗ್ ಮಾಡ್ತಾ ಬರೋದು. ಆಗ ನಮ್ಮ ಮೆಷರ್ಮೆಂಟ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ, ಅದರ ಅರ್ಧದಷ್ಟು ಆಗ್ತದೆ. ಅದಕ್ಕಾಗಿ ಇಲ್ಲಿ /2 ಕೊಟ್ಟದ್ದು. ಈಗ ಯಾವುದೆಲ್ಲ ಮೆಷರ್ಮೆಂಟ್ ಅರ್ಧದಷ್ಟು ಆಗ್ತದೆ ಅಂದರೆ, ಯಾವುದೆಲ್ಲ ವಿಡ್ತ್ ಲೈನ್ ಉಂಟು ಅದೆಲ್ಲ ಅರ್ಧದಷ್ಟು ಆಗ್ತದೆ. ವಿಡ್ತ್ ಲೈನ್ ನಿಮಗೆ ಈಗಾಗಲೇ ನಾನು ಹೇಳಿಕೊಟ್ಟಿದ್ದೇನೆ, ಯಾವುದು ಲೆಂತ್ ಲೈನ್, ಯಾವುದು ವಿಡ್ತ್ ಲೈನ್ ಅಂತ. ಆ ಲೈನ್ 2 ಗೊತ್ತಿದ್ರೆ ಮಾತ್ರ ನಿಮಗೆ ಇದರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದು, ಇಲ್ಲದ್ರೆ ನಿಮಗೆ ಮಾಡಲಿಕ್ಕೆ ಆಗಲ್ಲ. ಇನ್ನೊಮ್ಮೆ ಬೇಕಾದರೆ ಅದನ್ನು ನೋಡಿ ಗೊತ್ತಾಗದಿದ್ದರೆ ಯಾವುದು ಲೆಂತ್ ಲೈನ್, ಯಾವುದು ವಿಡ್ತ್ ಲೈನ್ ಅಂತ. ಈಗ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ಎ ಪಾರ್ಟಲ್ಲಿ ಲೆಂತ್ ಕೊಟ್ಟಿದ್ದೇವೆ. ಇದರಲ್ಲಿ ವೇಸ್ಟ್ ಇದು ಲೆಂತ್, ನಿಮಗೆ ಇಲ್ಲಿ ಹೇಳುವಾಗಲೇ ಗೊತ್ತಾಗ್ತದೆ ಇದೊಂದು ಲೆಂತ್ ಲೈನ್ ಅಂತ. ಲೆಂತ್ ಲೈನನ್ನು ಯಾವತ್ತೂ ನಾವು /2 ಮಾಡಲಿಕ್ಕಿಲ್ಲ, ಕೇವಲ ವಿಡ್ತ್ ಲೈನನ್ನು ಮಾತ್ರ /2 ಮಾಡಲಿಕ್ಕಿರೋದು. ಈ ಕಾಲಮ್ಗೆ ನಮಗೆ ಬರಲಿಕ್ಕಿರೋದು ಯಾವುದೆಲ್ಲ ವಿಡ್ತ್ ಲೈನ್ ಉಂಟು ಅದರದ್ದು ಮಾತ್ರ. ಓಕೆ, ಇಲ್ಲಿ ಮೊದಲಿರೋದು ಲೆಂತ್ ಲೈನ್, ವೇಸ್ಟ್ ಇದು ಲೆಂತ್, ಹೇಳುವಾಗಲೇ ಗೊತ್ತಾಗ್ತದೆ ಅದೊಂದು ಲೆಂತ್ ಲೈನ್ ಅಂತ. ಇಲ್ಲಿ ನಮಗೆ /2 ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ಶೋಲ್ಡರ್ ಇದೊಂದು ವಿಡ್ತ್ ಲೈನ್ 8.5 ಉಂಟು. ಇದರ ಅರ್ಧ ಮಾಡುವಾಗ /2 ಅಂದರೆ ಒಟ್ರಾಸಿ ಈ ನಂಬರಿದು ಅರ್ಧ. ನಿಮ್ಮ ಮೆಷರ್ಮೆಂಟ್ ಕಾಲಮಲ್ಲಿ ವಿಡ್ತ್ ಲೈನಲ್ಲಿ ಯಾವುದುಂಟು ಅದರದ್ದು ಅರ್ಧ. ಇಲ್ಲಿ 4 1/4 ಆಗ್ತದೆ ಶೋಲ್ಡರ್. ಹಾರ್ಮೋಲ್ ನಿಮಗೆ ಹೇಳಿಕೊಟ್ಟಿದ್ದೇನೆ, ಅದೊಂದು ಲೆಂತ್ ಲೈನ್ ಅಂತ, ಇದನ್ನು ನಾವು ಮುಟ್ಲಿಕ್ಕೆ ಇಲ್ಲ. ನೆಕ್ಸ್ಟ್ ಚೆಸ್ಟ್ ಒಂದು ವಿಡ್ತ್ ಲೈನ್, ಇದು 5.25, ಇದರ ಅರ್ಧದಷ್ಟು, 10.5ಯ ಅರ್ಧದಷ್ಟು ಅಂದರೆ 5.25. ನೆಕ್ಸ್ಟ್ ವೇಸ್ಟ್ ಇದು ವಿಡ್ತ್, ಹೇಳುವಾಗಲೇ ಗೊತ್ತಾಗ್ತದೆ ಅದೊಂದು ವಿಡ್ತ್ ಲೈನ್ ಅಂತ. ಇದರ ಅರ್ಧ ಅಂದರೆ 10ರ ಅರ್ಧ ಅಂದರೆ 5. ಓಕೆ, ನೆಕ್ಸ್ಟ್ ನೆಕ್ಕಿದು ವಿಡ್ತ್ ಹೇಳುವಾಗಲೇ ಗೊತ್ತಾಗ್ತದೆ ಇದೊಂದು ವಿಡ್ತ್ ಲೈನ್ ಅಂತ. ಇದೊಂದು ವಿಡ್ತ್ ಲೈನ್. ಆಗ ಇದರದ್ದು ಅರ್ಧ ಮಾಡಿದರೆ 1.5 ಆಗ್ತದೆ, 3ರ ಅರ್ಧ 1.5. ಓಕೆ, ಫ್ರಂಟ್ ಇದೊಂದು ಲೆಂತ್ ಲೈನ್, 2 ಡೀಪ್ ಕೂಡ ಒಂದು ಲೆಂತ್ ಲೈನ್, ಅದು ಬ್ಯಾಕ್ ಆಗಿರಲಿ ಫ್ರಂಟ್ ಕೂಡ ಆಗಲಿ, ಯಾವುದು ಇದು ಇಷ್ಟು ನಿಮಗೆ ಲೈನ್ಸ್ ಗೊತ್ತಿದ್ರೆ ಮಾತ್ರ ನಿಮಗೆ ಇಲ್ಲಿ ಮಾಡಲಿಕ್ಕಾಗೋದು. ಇದು ಕೇವಲ ಮಕ್ಕಳ ಫ್ರಾಕಿಗೆ ಅಂತಲ್ಲ, ಲೇಡೀಸ್ ವೇರ್ಗೂ ಜೆಂಟ್ಸ್ ವೇರ್ಗೂ ನೀವು ಯಾರಿಗೆ ಬೇಕಾದರೂ ಮಾಡಿ. ಇದು ವಿಡ್ತ್ ವೈಸ್ ಮಾತ್ರ ಅದರ ಅರ್ಧದಷ್ಟು ಆಗೋದು, ಲೆಂತ್ ವೈಸ್ ಯಾವಾಗಲೂ ಅರ್ಧದಷ್ಟು ಆಗಲ್ಲ. ಓಕೆ, ಅದೊಂದು ನೆನಪಲ್ಲಿಡಿ. ನೆಕ್ಸ್ಟ್ ಆ್ಯಡ್ ಆರ್ ಲೆಸ್. ಈ ಕಾಲಮ್ ಯಾಕೆ ಅಂತ ಹೇಳ್ತೇನೆ. ಫಸ್ಟ್ ಇದು ಮೆಷರ್ಮೆಂಟ್ ಇದು ಕಾಲಮ್, ನನಗೆ ಫಸ್ಟಿಗೆ ನಾನು ಹೇಳಿಲ್ಲ ಮೆಷರ್ಮೆಂಟ್ ಕಾಲಮ್ ಯಾಕೆ ಅದು. ಜಸ್ಟ್ ಒಂದು ಮೆಷರ್ ಬರಲಿಕ್ಕೆ, ನೀವು ಏನು ಅಲ್ಲಿ ಮೆಷರ್ಮೆಂಟ್ ತೆಗೆದಿದ್ದೀರಾ ಅದನ್ನು ಇಲ್ಲಿ ತುಂಬಿಸಲಿಕ್ಕೆ ಅಷ್ಟೇ. ನೀವು ಚಾರ್ಟ್ ಪೇಪರಿಂದ ಆ ಚಾರ್ಟಿಂದ ನೋಡಿ ಬರೆದ್ರೂ ಆಗ್ಬೋದು, ಅಥವಾ ನೀವು ಕ್ಲೋತಿಂದ ತೆಗೆದು ಇದರಲ್ಲಿ. ನೆಕ್ಸ್ಟ್ /2 ಯಾಕೆ, ಇದು ನಾವು ಕ್ಲೋತ್ ಫೋಲ್ಡ್ ಮಾಡಿ ಕಟ್ ಮಾಡೋದು, ಅದಕ್ಕಾಗಿ ಮಾತ್ರ. ಅದರಲ್ಲಿ ಕೇವಲ ವಿಡ್ತ್ ಲೈನನ್ನು ಮಾತ್ರ ನಾವು /2 ಮಾಡಲಿಕ್ಕೆ, ಲೆಂತ್ ಲೈನನ್ನು ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ಆ್ಯಡ್ ಆರ್ ಲೆಸ್, ಇದು ಯಾಕೆ ಅಂತ ಹೇಳ್ತಾ ಬರ್ತೇನೆ. ಮೊದಲು ಇಲ್ಲಿ ವೇಸ್ಟ್ ಇದು ಡ್ರೆಸ್ಸಲ್ಲಿ ತೋರಿಸ್ತೇನೆ ಮೊದಲು, ಆನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು
ವೇಸ್ಟಿನ ನೋಡಿ ಇಲ್ಲಿ ಫಸ್ಟಲ್ಲಿ ಇರೋದು ನನಗಿಲ್ಲಿ ಲೆಂತ್, ಅದು ಕೂಡ ವೇಸ್ಟ್ ಇದು ಲೆಂತ್. ಇಲ್ಲಿ ಆ್ಯಡ್ ಆರ್ ಲೆಸ್ ಅಂದರೆ ಮಾರ್ಜಿನ್ ಬಿಡಲಿಕ್ಕೆ. ನಾವು ಸ್ಟಿಚ್ ಮಾಡುವಾಗ ನಮಗೆ ನಾವು ಸ್ಟಿಚ್ ಮಾಡುವಾಗ ಒಂದೊಂದು ಕ್ಲೋತನ್ನು ನಾವೀಗ ಸ್ಟಿಚ್ ಮಾಡ್ತಾ ಬರುವಾಗ ಅಲ್ಲಿ ಸ್ವಲ್ಪ ಅರ್ಧದಷ್ಟು, ಒಂದು 1/4 ಇಂಚಷ್ಟು ಒಂದು ಮಾರ್ಜಿನ್ ಅಂತ ಒಳಗಡೆ ಹೋಗ್ತದೆ. ಇಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಫುಲ್ ಫಿನಿಶಿಂಗ್ ಉಂಟು, ಕಾಣಲ್ಲ. ಫುಲ್ ಫಿನಿಶಿಂಗ್ ಉಂಟು, ಇದರಲ್ಲಿ ಕಾಣಲ್ಲ. ಇಲ್ಲಿ ಓಪನ್ ಮಾಡಿ ನೋಡೋದಾದರೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ಇದು ವಿಡ್ತ್, ವೇಸ್ಟ್ ಇದು ವಿಡ್ತ್, ಮತ್ತು ಈ ಬಾಟಮ್ ಇದು ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ ಅಟ್ಯಾಚ್ ಆಗುವಲ್ಲಿ ಇಲ್ಲಿ ನೋಡಿ ಹೀಗೆ ಮಾರ್ಜಿನ್ ಉಂಟು. ಒಳಗಡೆ ನಾವು ನೋಡಿದರೆ ಇಲ್ಲಿ ನಿಮಗೆ ಹೀಗೆ ಮಾರ್ಜಿನ್ ಸಿಗ್ತದೆ. ಈ ಮಾರ್ಜಿನ್ ಆಗಿರ್ತದೆ ಆ್ಯಡ್ ಆರ್ ಲೆಸ್ಸಲ್ಲಿ ನಾವು ಎಷ್ಟು ಬಿಡಬೇಕಂತ ಬರೆಯೋದು. ನೆಕ್ಸ್ಟ್ ಫಸ್ಟಲ್ಲಿ ನಮಗೆ ಇಲ್ಲಿ ಲೆಂತಲ್ಲಿ ನೋಡಿ ವೇಸ್ಟ್ ಇದು ಲೆಂತ್. ಇಲ್ಲಿ ನಾನು 1 ತೆಗಿತೇನೆ. ಯಾಕೆ 1 ಅಂದರೆ ನೀವು ಸ್ವಲ್ಪ ಬಿಗ್ನರ್ಸ್ ಆದ ಕಾರಣ ಒಂದು ಅರ್ಧ ಇಂಚಷ್ಟು ಇಲ್ಲಿ ನಾನು ತೆಗಿತೇನೆ, ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ. ನಮಗೆ ಬ್ಯಾಕ್ ಮತ್ತು ಫ್ರಂಟ್ ನಾವು ಬೇರೆ ಬೇರೆ ಕಟ್ ಮಾಡುವಾಗ ಅದನ್ನು ನನಗೆ ಜಾಯಿಂಟ್ ಮಾಡಲಿಕ್ಕೆ ಇರ್ತದೆ. ಅದನ್ನು ಜಾಯಿಂಟ್ ಮಾಡುವಾಗ ಒಂದು ಅರ್ಧದಷ್ಟು ಇಲ್ಲಿ ಹೋಗ್ತದೆ. ನಂತರ ಒಂದು ಅರ್ಧದಷ್ಟು ಇಲ್ಲಿ ಪ್ಲೀಟ್ಸ್ ಇಡುವಾಗ ನಮಗೆ ಈ ಪ್ಲೀಟ್ಸ್ ಅಂತಲ್ಲ, ಈ ಲೋವರ್ ಬಾಡಿ ಮತ್ತು ಅಪ್ಪರ್ ಬಾಡಿಯನ್ನು ಅಟ್ಯಾಚ್ ಮಾಡುವಾಗ ಈ ಕಡೆ ಸ್ವಲ್ಪ ಹೋಗ್ತದೆ. ಅದಕ್ಕಾಗಿ ಅರ್ಧ, ಟೋಟಲ್ 1 ಆಗ್ತದೆ. ಓಕೆ, ನೆಕ್ಸ್ಟ್ ಶೋಲ್ಡರ್ ನೋಡಿ, ಶೋಲ್ಡರ್ ಎಂಡಲ್ಲಿ ಈ ರೀತಿ ಇದು ಸ್ಲೀವ್ಲೆಸ್ ಆಗುವಾಗ ಇಲ್ಲಿ ಸ್ವಲ್ಪ ಫಿನಿಶಿಂಗಿಗೆ ಸ್ವಲ್ಪ ನಮಗಿಲ್ಲಿ ಬಟ್ಟೆ ಕ್ಲೋತ್ ಹೆಚ್ಚು ಬೇಕಾಗ್ತದೆ, ಮೆಷರ್ಮೆಂಟಿಗಿಂತ ಹೆಚ್ಚು ಬೇಕಾಗ್ತದೆ ಫಿನಿಶಿಂಗಿಗೆ. ಒಂದು ವೇಳೆ ನೀವು ಸ್ಲೀವ್ ಅಟ್ಯಾಚ್ ಮಾಡೋದಾದರೂ ಸ್ಲೀವಿಗೆ ಅದು ಹೋಗ್ತದೆ. ಶೋಲ್ಡರ್ಗೆ ನಾನಿಲ್ಲಿ 1/4 ಇಂಚ್ ಅಂತ ಬರೆದಿದ್ದೇನೆ ಆಲ್ರೆಡಿ. ಮತ್ತು ಇದು ಪ್ಲಸ್ ಆಯಿತಾ, ಇದೆಲ್ಲ ಆ್ಯಡ್ ಮಾಡ್ತಾ ಬರಲಿಕ್ಕೆ ಆ್ಯಡ್ ಆರ್ ಲೆಸ್ ಅಂತ ಕಾಲಮಲ್ಲಿ ಬರೆಯೋದು. ಈ ಕಾಲಮಲ್ಲಿ ಯಾವುದನ್ನು ಆ್ಯಡ್ ಮಾಡಬೇಕು, ಎಷ್ಟನ್ನು ಆ್ಯಡ್ ಮಾಡಬೇಕು, ಮತ್ತು ಯಾವುದ್ರ ಜೊತೆಯಲ್ಲೆಲ್ಲ ಆ್ಯಡ್ ಮಾಡಬೇಕು. ಇಲ್ಲಿ ಯಾವುದೇ ನೀವು ಡ್ರೆಸ್ ಮಾಡಲಿ ಲೆಂತಿಗೂ ಕೂಡ ಆ್ಯಡ್ ಮಾಡಲಿಕ್ಕೆ ಇರ್ತದೆ, ಫಿನಿಶಿಂಗ್ ಕೊಡಲಿಕ್ಕೆಲ್ಲ ಬೇಕಾಗ್ತದೆ. ಶೋಲ್ಡರಿಗೂ ಕೂಡ ಇರ್ತದೆ. ನೆಕ್ಸ್ಟ್ ಹಾಮೋಲ್ಗೆ ಕೂಡ ಸೇಮ್, ಇಲ್ಲಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ತದೆ. ಯಾಕೆ ಅಂದರೆ ಇಲ್ಲಿ ನಾವು ಕಟ್ ಮಾಡುವಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಅಂತ ತೆಗಿತೇವೆ. ಆಗ ತೆಗೆಯುವಾಗ ಇಲ್ಲಿ ಸ್ವಲ್ಪ ನಮಗೆ ಅದರ ಎಫೆಕ್ಟ್ ಕಾಣ್ತದೆ. ಸ್ವಲ್ಪ ಅದಕ್ಕೆ ನಾವು ಒಂದು 1/4 ಇಂಚಷ್ಟು ಒಂದು ಎಕ್ಸ್ಟ್ರಾ ತೆಗಿತೇವೆ. ಇದು ಕೂಡ ಪ್ಲಸ್ 1/4 ಇಂಚ್ ಹಾಮೋಲ್ಗೆ. ನೆಕ್ಸ್ಟ್ ಅಲ್ಲಿರೋದು ಚೆಸ್ಟ್. ಈ ಚೆಸ್ಟಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಮಾರ್ಜಿನ್ ಕಾಣ್ತದಾ? ಚೆಸ್ಟಲ್ಲಿ ನೋಡಿ, ಇಲ್ಲಿ ನಿಮಗೆ ಮಾರ್ಜಿನ್ ಕಾಣ್ತದಾ? ಇದಿಷ್ಟು ಮಾರ್ಜಿನ್. ಇದು ರೆಡಿ ಡ್ರೆಸ್ ಆದ ಕಾರಣ ಅವರೊಂದು ಅರ್ಧ ಏನೋ ಕೊಟ್ಟಿದ್ದಾರೆ ಅಷ್ಟೇ. ನಿಮಗೆ ಇದು 1 ಕೂಡ ಇಡ್ಬೋದು, 1/4 ಕೂಡ ಇಡ್ಬೋದು. ನಾನಿಲ್ಲಿ ಈಗ 1/4 ತೆಗಿತೀನಿ, ಅಥವಾ 1/2 ಯಾವುದು ಕೂಡ ಕೊಡ್ಬೋದು. ಓಕೆ, 1/4 ಅಂದರೆ 1/4 ಕೊಡಿ, ಇಲ್ಲದ್ರೆ 1/2. ನೆಕ್ಸ್ಟ್ ಒಂದು ವೇಳೆ ನಿಮಗೆ ಮೆಷರ್ಮೆಂಟಲ್ಲಿ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಾನು 1/2 ಮತ್ತು 1/4 ಇದು ಕೇವಲ ಒಂದು ಜಾಯಿಂಟ್ ಮಾಡಿ ಫಿನಿಶಿಂಗ್ ಮಾಡಲಿಕ್ಕೆ ಅಷ್ಟು ಮಾತ್ರ ಅಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಒಂದು ಟೈಟ್ ಆದರೆ ಲೂಸ್ ಮಾಡುವಂಥ ಆಪ್ಷನ್ ಇರ್ತದೆ, ಅದಕ್ಕಾಗಿ ಮಾತ್ರ. ನೆಕ್ಸ್ಟ್ ವೇಸ್ಟ್ ಇದು ವಿಡ್ತ್. ಇದಕ್ಕೂ ನಾವು ಪ್ಲಸ್ ಮಾಡಲಿಕ್ಕೆ ನೀವು ಚೆಸ್ಟಲ್ಲಿ ಎಷ್ಟು ಬಿಟ್ಟಿದ್ದೀರಿ, ಎಷ್ಟು ಎಕ್ಸ್ಟ್ರಾ ತೆಗೆದಿದ್ದೀರಿ ಅದನ್ನೇ ಇಲ್ಲಿ ತೆಗೆದ್ರೆ ಆಯಿತು. 1/4 ತೆಗೆಯೋದಾದ್ರೆ 1/4 ತೆಗೀರಿ, 1/2 ತೆಗೆಯೋದಾದ್ರೆ 1/2 ತೆಗೀರಿ. ನಾನಿಲ್ಲಿ 1/4 ತೆಗಿತಾ ಇದ್ದೇನೆ. ಸೇಮ್ ಇಲ್ಲಿ ಅದನ್ನೇ ಪ್ಲಸ್ 1/4 ಅಂತ ಬರಿತಾ ಇದ್ದೀನಿ. ಇನ್ನು ನೆಕ್ಕಿದು ಬಿಡ್ತಿಗೆ ಬರುವ. ನೆಕ್ಕಿದು ಬಿಡ್ತಲ್ಲಿ ನಿಮ್ಗೆ ಇಲ್ಲಿ ಮಾತ್ರ ನಮಗೆ ಒಂದು ಕಡೆ ಮೈನಸ್ ಮಾಡಲಿಕ್ಕೆ ಇರೋದು, -1/4 ಇಂಚ್. ಯಾಕೆ ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ನಾವು ಫಿನಿಶಿಂಗ್ ಮಾಡುವಾಗ ಈ ಬಟ್ಟೆ ಏನಾಗ್ತದೆ ಅಂದರೆ, ನೆಕ್ಕಿದು ಫಿನಿಶಿಂಗ್ ಮಾಡಿದ ನಂತರ ಇದು ಒಳಗಡಕ್ಕೆ ಮಡಚಿ ಹೋಗ್ತದೆ. ಆಗ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ನೆಕ್ಕಿದು ಬ್ರಾಡ್ ಉಂಟಲ್ಲ ಹೆಚ್ಚಾಗ್ತದೆ. ಅದಕ್ಕಾಗಿ ನಾವು ಇದನ್ನು ಮೈನಸ್ ಮಾಡಿ ಇಲ್ಲಿ ಬರಿಬೇಕು. ನಾವು ಮೊದಲೇ ಎಷ್ಟು ಹೆಚ್ಚಾಗ್ತದೆ ಅದನ್ನಿಲ್ಲಿ ಮೈನಸ್ ಮಾಡಿ ಬರೆಯೋದು. ಎಲ್ಲ ಕಡೆ ನೀವು ಎಲ್ಲಿ ಬೇಕಾದರೂ ಸಲ್ವಾರಲ್ಲಿ ಆಗಿರಬಹುದು, ಯಾವುದೇ ಒಂದು ಲೇಡೀಸ್ ವೇರ್ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನೀವು ನೆಕ್ ತೆಗೆಯುವಾಗ ಇದು ನಿಮಗೆ ಇಲ್ಲಿ ಮೆಷರ್ಮೆಂಟಲ್ಲಿ ಏನು ಸಿಕ್ಕಿದೆ ಅದಕ್ಕಿಂತ ನೀವು ಅದರ ಡಿವೈಡೆಡ್ ಬೈ 2 ಮಾಡಿ ನಂತರ -1/4 ಇಂಚ್ ಅಂತ ಕೊಡಬೇಕು. ಆಗ ನಿಮಗೆ
ಇದು ಫಿನಿಶಿಂಗ್ ಆದ ನಂತರ ಇದು ಏನಾಗ್ತದೆ ಅಂದರೆ ಈ ನೆಕ್ ಇದು ಒಳಗಡೆ ಇದಕ್ಕೆ ಒಳಕ್ಕೆ ಹೋಗ್ತದೆ. ಆಗ ಈ ರೀತಿ ಮತ್ತು ಕೂಡ ಇದು ಬ್ರಾಡ್ ಆಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ನಾವು ಮೊದಲೇ -1/4 ಇಂಚ್ ಅಂತ ಬರೆಯೋದು. ನೆಕ್ಸ್ಟ್ ಫ್ರಂಟ್ ಮತ್ತು ಬ್ಯಾಕ್ ನೆಕ್ ಇದು ಸೇಮ್ ಆಗಿರ್ತದೆ. ಇಲ್ಲಿ ನಮಗೆ ಶೋಲ್ಡರ್ ಅಟ್ಯಾಚ್ ಆಗುವಾಗ ಒಂದು 1/4 ಇಂಚಷ್ಟು ಇದು ಒಳಕ್ಕೆ ಹೋಗ್ತದೆ. ಅದಕ್ಕಾಗಿ ಇಲ್ಲಿ +1/4 ಇಂಚ್ ಅಂತ ನಾವು ಹಾಕೋ ಮೊದಲೇ. ಇಡೀ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಕೇವಲ ನಿಮಗೆ ನೆಕ್ಕಿದ ವಿಡ್ತಲ್ಲಿ ಮಾತ್ರ ಮೈನಸ್ ಸಿಗೋದು, ಬೇರೆಲ್ಲ ಪ್ಲಸ್ಸೇ. ಇನ್ನು ನಾವು ಇದರ ಜೊತೆಯಲ್ಲಿ ಎಲ್ಲ ಪ್ಲಸ್ ಮಾಡಿ ಇಲ್ಲಿಗೆ ನಾವು ಆನ್ಸರ್ ಏನಂತ ಬರೆಯುವ. ಮೊದಲು ಒಂದೊಂದು ಪ್ಲಸ್ ಮಾಡಲಿಕ್ಕೆ ಇಲ್ಲಿ ನೋಡಬೇಕು ಯಾವುದಾದ್ರೂ ನಂಬರ್ ಉಂಟಾ, ಇಲ್ಲದಿದ್ದರೆ ಇದಕ್ಕೆ ಹೋಗಬೇಕು. ಇಲ್ಲಿ 1 + 8 ಅಂದರೆ 9. ಇಲ್ಲಿ ಯಾವ ನಂಬರ್ ಇಲ್ಲದ ಕಾರಣ ನಾನು ಈಚೆಗೆ ಹೋದದ್ದು. ಇಲ್ಲದ್ರೆ ಇಲ್ಲಿ ನಂಬರ್ ಉಂಟು ಅಂತಿದ್ದರೆ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿ ಇಲ್ಲಿ ಬರೆದ್ರೆ ಆಯಿತು. ಇದನ್ನು ಮುಟ್ಟುವ ಅಗತ್ಯ ಇರುವುದಿಲ್ಲ. ನೆಕ್ಸ್ಟ್ ಶೋಲ್ಡರ್ಗೆ 1/4 ಇಂಚ್ ಆ್ಯಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಇದ್ದಾರೆ. ಇದಕ್ಕೆ ನಾನು 1/4 ಇಂಚ್ ಆ್ಯಡ್ ಮಾಡಿದರೆ 4.5 ಆಗ್ತದೆ. ನಾವು ಆಚೆಗೆ ಹೋಗಲ್ಲ ನೋಡಿ, ಈ ಸೈಡ್ಗೆ ನಾನು ಬರ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ನಂಬರ್ ಉಂಟು. ಇಲ್ಲದಿದ್ದರೆ ಮಾತ್ರ ನಾವು ಫಸ್ಟ್ ಕಾಲಮ್ಗೆ ಹೋಗಬೇಕು. ಇನ್ನು ಹಾಮೋಲ್ಗೆ ನಾನಿಲ್ಲಿ ಪ್ಲಸ್ ಅಂತ ಕೊಟ್ಟಿದ್ದಾರೆ. /2 ಕಾಲಮಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಇರೋದಿಲ್ಲಿ 4, ಟೋಟಲ್ 4.25 ಆಗ್ತದೆ. ನೆಕ್ಸ್ಟ್ 1/4 +5 +1/4 ಪ್ಲಸ್ ಇದೊಂದು ಜೊತೆಯಲ್ಲಿ ಪ್ಲಸ್ ಮಾಡಲಿಕ್ಕೆ 5/4 6.5 1/4 ಅರ್ಧ 1 5 6 5 1 6. ನೆಕ್ಸ್ಟ್ ವಿಡ್ತ್ 1 5 6 6.25. ಯಾಕೆಂದರೆ ನಾನು ಇಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲಿ ನಂಬರ್ ಉಂಟು. ಇದು ಕನ್ಫ್ಯೂಷನ್ ಮಾಡಬೇಡಿ. ಕೆಲವರು ಇದನ್ನು ಇದರ ಜೊತೆಯಲ್ಲಿ ಆ್ಯಡ್ ಮಾಡಿ ಇಲ್ಲಿ ಬರೀತಾರೆ, ತಪ್ಪು. ಯಾವಾಗ ಇಲ್ಲಿ ನಂಬರ್ ಇಲ್ಲ ಅಂತ ಗೊತ್ತಾಗ್ತದೆ ಆವಾಗ ಮಾತ್ರ ನಾವು ಫಸ್ಟ್ ಕಾಲಮ್ಗೆ ಹೋಗಲಿಕ್ಕೆ. ಇಲ್ಲಿ 1/4 ಇಂಚು ಮೈನಸ್ ಮಾಡಲಿಕ್ಕೆ, ಇಲ್ಲಿ 1.5ಇಂದ 1/4 ಇಂಚು ಮೈನಸ್ ಮಾಡಿದರೆ ಇಲ್ಲಿ 1.25 ಆಗ್ತದೆ. ಮಕ್ಕಳಿಗೆ ಅಷ್ಟು ಸಾಕಾಗ್ತದೆ, 2 ವರ್ಷದ ಮಕ್ಕಳಿಗೆ. ಇಲ್ಲಿ ಡೀಪಲ್ಲಿ ನೋಡಿ, ಇಲ್ಲಿ ಯಾವುದೇ ನಂಬರ್ ಇಲ್ಲ. ಅದಕ್ಕಾಗಿ ನಾನು ನೆಕ್ಸ್ಟಿಗೆ ಹೋಗ್ತೇನೆ. ಅಲ್ಲಿ 2.5 ಉಂಟು, 2.5 + 1/4 3/4 ಆಯಿತಾ, 2.25. ನೆಕ್ಸ್ಟ್ 1/4 ಇಂಚನ್ನು ಪ್ಲಸ್ ಮಾಡಲಿಕ್ಕೆ ಇಲ್ಲಿ 1.5 ಆಗ್ತದೆ. ಇದಿಷ್ಟು ನಮಗೀಗ ಫುಲ್ ಸಾಧಾರಣ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಇನ್ನು ಇದಕ್ಕೆ ಬರುವ ಬಿ ಪಾರ್ಟ್ ಯಾವುದು, ಇಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಬಿ ಪಾರ್ಟ್ ಯಾವುದು ಅಂತ. ಇದಾಗಿರುತ್ತದೆ ಬಿ ಪಾರ್ಟ್. ಇದರ ಲೆಂತ್ ಮತ್ತು ಈ ಪ್ಯಾಟರ್ನ್ ನೋಡಲಿಕ್ಕೆ ಪ್ಲೀಟ್ಸ್ ಇಟ್ಟಾಗ ಈ ರೀತಿ ಬರ್ತದೆ. ಅದನ್ನು ನಾವು ಕಟ್ಟಿಂಗ್ ಮಾಡುವಾಗ ಈ ರೀತಿ ಇರ್ತದೆ. ಇದು ಬಟ್ಟೆ ಈ ರೀತಿಗೆ ನಾವು ಮಾರ್ಕ್ ಮಾಡಿ ಕಟ್ ಮಾಡೋದು. ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತದೆ. ಇನ್ನು ಇದಕ್ಕಿಂತ ಮುಂಚೆ ನಾವಿಲ್ಲಿ ಫುಲ್ ಲೆಂತ್ ಏನಂತ ಬರಿಬೇಕು. ಫುಲ್ ಲೆಂತ್ ಯಾವುದು, ಇದರಲ್ಲಿ ಈ ಕಾಲಮಲ್ಲಿ ಬರೋದು ಯಾವುದು. ನೀವು ಈ ಕಾಲಮ್ ಇದರಿಂದ ನೋಡಿ ಮಾಡುವುದಾದರೆ ಇದರಿಂದ ನೋಡಿ ಮಾಡಿ. ಇಲ್ಲ ಅದನ್ನು ಫಸ್ಟಲ್ಲಿ ಯೂಟ್ಯೂಬಲ್ಲಿ ಹಾಕಿದಂಥ ವೀಡಿಯೋದಲ್ಲಿ ಉಂಟು ಲೆಂತ್ ಎಷ್ಟಂತ, ಫುಲ್ ಲೆಂತ್ ಹೇಗೆ ತೆಗೆಯೋದು ಅಂತ. ಆ ರೀತಿ ನೀವು ಮೆಷರ್ಮೆಂಟ್ ತೆಗೆದಾಗ ಸಿಗೋದು, ಯಾವುದು ಸಿಗ್ತದೆ ಆ ನಂಬರ್. ಇಲ್ಲಿ ನಮಗೀಗ ಏನು ಮಾಡಲಿಕ್ಕೆ ಗೊತ್ತುಂಟಾ, ಬಿ ಪಾರ್ಟ್ ಇದು ಲೆಂತ್, ಬಿ ಪಾರ್ಟ್ ಲೆಂತ್. ಅದಕ್ಕೆ ಫುಲ್ ಲೆಂತ್ ಮೈನಸ್ ಫುಲ್ ಲೆಂತ್ ಎಲ್ಲ ಅಂತ ಹಾಕ್ತೇನೆ. ಫುಲ್ ಲೆಂತ್ ಮೈನಸ್ ವೇಸ್ಟ್ ಇದು ಲೆಂತ್. ಈಸಿ ಉಂಟು, ಫಾರ್ಮುಲಾ ಏನು ಬೇಡ. ಜಸ್ಟ್ ನಿಮಗೆ ಫ್ರಾಕ್ ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಈ ಫ್ರಾಕಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ ಕ್ಯಾಲ್ಕುಲೇಷನ್ ಎಲ್ಲ ಆಯ್ತು. ಇನ್ನು ಉಳಿದದ್ದು ಇದು ಅಂದರೆ ಫುಲ್ ಲೆಂತಿಂದ ಇಲ್ಲಿಂದ ಇಲ್ಲಿವರೆಗಿನ ಲೆಂತನ್ನು ನಮ್ಮ ಇದರದ್ದು ಕ್ಯಾಲ್ಕುಲೇಷನ್ ಆಯಿತು. ಇದು ಬೇಡ, ಉಳಿದದ್ದು ಇದು. ಓಕೆ, ಇದೇ ಇರೋದು, ಇದರಲ್ಲಿ ಬೇರೆ ಏನಿಲ್ಲ. ಅಂದರೆ ಫುಲ್ ಲೆಂತ್ ನಮ್ಮದು 18. ಅದೇ ವೇಸ್ಟ್ ಇದು ಲೆಂತ್ ಉಂಟಲ್ಲ 8. ಆನ್ಸರ್ ಎಷ್ಟು?
10, ಇಲ್ಲಿ ಲೆಂತಲ್ಲಿ 10. ಓಕೆ, ಇದು ಲೆಂತಲ್ಲಿ 10. ಇನ್ನು ವಿಡ್ತಿಗೆ ಬರೋದು. ವಿಡ್ತಿಗೆ ಬರುವಾಗ ನೀವು ವೇಸ್ಟಿದ್ದು ವಿಡ್ತ್ ಎಷ್ಟು ಉಂಟಂತ ನೋಡಿ, ಅದರದ್ದು ಡಬಲ್. ನಾನು ಇಲ್ಲಿ ಡಬಲ್ ತೆಗಿತೇನೆ. ಈಗ 10ರ ಡಬಲ್ ಮಿನಿಮಮ್, ಇದು ಮಿನಿಮಮ್ 10ರ ಡಬಲ್ 20 ಆಗ್ತದೆ. ನಾನು ಜಸ್ಟ್ ಡಬಲ್ ಬರೆಯೋದು. ನಿಮಗೆ ಅಲ್ಲಿ ಕ್ಲೋತ್ ಹೆಚ್ಚು ಉಂಟಾ ಅಂತಂದರೆ ಹೆಚ್ಚು ತೆಗಿಬೋದು. ಯಾವ ರೀತಿ ಅಂದರೆ ನಿಮ್ಮ ಇಲ್ಲಿ ವೇಸ್ಟ್ ಇದು ಬಿಡ್ತು, ನಾನೀಗ ಬೇರೆ ನಂಬರಲ್ಲಿ ಹೇಳ್ತೇನೆ. ಒಂದು ವೇಳೆ ನಿಮ್ಮ ವೇಸ್ಟ್ ಇದು ಬಿಡ್ತು ಒಂದು ಬೇರೆ ಯಾವುದಾದ್ರೂ ಒಂದು ನಾವು ಇದಕ್ಕೆ ಮಾಡುವ ವೇಸ್ಟ್ ಇದು ಬಿಡ್ತು, ಇಲ್ಲಿ 13 ಕೊಟ್ಟಿದ್ದಾರೆ. ಓಕೆ, 13 ತೆಗೆಯುವ. ಈ 9 ಇಯರ್ಸ್ಗೆ ವೇಸ್ಟ್ ಇದು ಬಿಡ್ತು 13 ಅಂತುಂಟು. ಇದರ ನೀವು ಡಬಲ್ ತೆಗೆಯೋದಾದರೆ 26 ಆಗ್ತದೆ. ಓಕೆ, ನಿಮ್ಮ ಹತ್ರ ಕ್ಲೋತು ಇದ್ದರೂ ಇಲ್ಲದಿದ್ದರೂ ನೀವು ಇಷ್ಟು ತೆಗಿಲೇಬೇಕು. ಹೇಗಾದರೂ ಜಾಯಿಂಟ್ ಮಾಡಿ ಕೂಡ ನಿಮಗೆ ತೆಗಿಬಹುದು. ಹೇಗೆ ಕೂಡ ಇನ್ನೂ ಜಾಸ್ತಿ ಉಂಟಂತಾದರೆ 13ರ ಅರ್ಧ ಎಷ್ಟಾಗ್ತದೆ? 13ರ ಅರ್ಧ 6.5, ಅಂದರೆ 26ಕ್ಕೆ ಮತ್ತು ನಾವು 6.5 ಸೇರಿಸಬೇಕು. ಆಗ ನಮಗೆ 32.5 ಬರ್ತದೆ. ರೌಂಡ್ ಫಿಗರ್ ಮಾಡಿದರೆ 32 ಅಥವಾ 33 ಇಷ್ಟು ಬಿಡ್ತಿಟ್ರೆ ಸಾಕಾಗ್ತದೆ. ಮತ್ತು ನಿಮಗೆ ಕ್ಲೋತ್ ಜಾಸ್ತಿ ನಮಗೆ ತುಂಬ ಪ್ಲೀಟ್ಸ್ ಬೇಕಂತಿದ್ದರೆ ನೀವು 3 ಪಟ್ಟು ತೆಗಿಬೋದು. 13 ಆಗ 39 ಆಗ್ತದೆ. ಓಕೆ, ಇದಕ್ಕಿಂತ ಜಾಸ್ತಿ ತೆಗೊಳ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅಲ್ಲಿ ಬಲ್ಕಿಯಾಗಿ ಆಗ್ತದೆ. ವೇಸ್ಟಿನ ವಿಡ್ತ್ ಸೈಡ್ ಉಂಟಲ್ಲ, ಅಲ್ಲಿ ಬಲ್ಕಿಯಾಗಿ ನಿಮಗೆ ಫೀಲ್ ಆಗ್ತದೆ. ಇಲ್ಲಿ ನಿಮಗೆ ಬಲ್ಕಿಯಾಗಿ ಫೀಲ್ ಆಗ್ತದೆ. ಇದು ನೆಟ್ಟಿದು ಮೆಟೀರಿಯಲ್ ಆದರೂ ಆಗ್ಬೋದು. ಅದರಲ್ಲಿ ನಿಮಗೆ ಎಷ್ಟು ಇಟ್ಟರು ಅಷ್ಟೇನು ಗೊತ್ತಾಗಲ್ಲ, ಚೆಂದ ಕಾಣ್ತದೆ. ಮತ್ತು ಸ್ವಲ್ಪ ತಿಕ್ ಮೆಟೀರಿಯಲ್ ಇದ್ದರೆ ತುಂಬ ಪ್ಲೀಟ್ಸ್ ಇಡಲಿಕ್ಕೆ ಹೋಗಬೇಡಿ, ಮಕ್ಕಳಿಗೆ ಅದೊಂದು ಬಲ್ಕಿ ಫೀಲ್ ಆಗ್ತದೆ. ಇನ್ನು ಇದರ ಕ್ಯಾಲ್ಕುಲೇಷನ್ ಮಾಡುವ. ಲೆಂತ್, ಇಲ್ಲಿ ಲೆಂತ್ ಲೈನ್ ಆದುದರಿಂದ ಇಲ್ಲಿ /2 ಮಾಡಲಿಕ್ಕಿಲ್ಲ. ಇಲ್ಲಿ ನಾನು 1.5 ತೆಗಿತೇನೆ, ಯಾಕೆಂದರೆ ಅರ್ಧ ಇಂಚಷ್ಟು ನಮಗೆ ಪ್ಲೀಟ್ಸ್ ಇಡುವಾಗ ಹೋಗ್ತದೆ. 1 ಇಂಚು ಕೆಳಗೆ ನಾವು ಮಡಚಿ ಇದು ಮಾಡ್ತೇವೆ, ಅದಕ್ಕೆ ಹೋಗ್ತದೆ. ಆಗ ನಾವಿಲ್ಲಿ 11.5 ತೆಗಿಬೇಕು. ನೆಕ್ಸ್ಟ್ ವೇಸ್ಟ್ ಇದು ವಿಡ್ತ್ ನಮಗೆ 2 ಸೈಡ್ ಇಲ್ಲಿ ನಾನು ವಿಡ್ತ್ ಅಂತ ಹೇಳುವಾಗ ಇಲ್ಲಿ ಅದರ ಅರ್ಧದಷ್ಟು ಅಂದರೆ 10. ಇದರ ವೇಸ್ಟ್ ಇದು ವಿಡ್ತ್ ಇದು ಅರ್ಧದಷ್ಟು ಅಂದರೆ 10 ಪ್ಲಸ್ 1, ಇಲ್ಲಿ ಕೂಡ ಪ್ಲಸ್ ಆಯಿತಾ. ಮತ್ತು ಕ್ಯಾಲ್ಕುಲೇಷನ್ ಮಾಡುವಾಗ 11. ಇಲ್ಲಿ ನೋಡಿ, ಇದು ಯಾಕೆ 1 ಅಂತ ಬರ್ತದ್ದು, 2 ಸೈಡ್ ಕೂಡ ನಮಗೆ ಸ್ಟಿಚ್ ಮಾಡಲಿಕ್ಕೆ ಇರ್ತದೆ, ಜಾಯಿಂಟ್ ಮಾಡಲಿಕ್ಕೆ, ಬ್ಯಾಕಿದು ಮತ್ತು ಫ್ರಂಟಿದು. ಹಾಗಾದರೆ ಜಾಯಿಂಟ್ ಮಾಡುವಾಗ ಈ ರೀತಿ ಬರ್ತದೆ. ಓಕೆ, ಇದಿಷ್ಟು ನಿಮಗೆ ಇದರ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಎಲ್ಲ ಲೇಡೀಸ್ ವೇರಿಗೂ ಮಕ್ಕಳಿಗೂ ಮಾಡುವಾಗ ಇಷ್ಟು ಕ್ಯಾಲ್ಕುಲೇಷನ್ ನೀವು ಮಾಡಲೇಬೇಕು. ಈ ಮೆಥಡನ್ನು ನೀವು ಫಾಲೋ ಮಾಡೋದಾದರೆ ಯಾವತ್ತೂ ನಿಮ್ಮ ಕಟ್ಟಿಂಗಲ್ಲಿ ಆಚೀಚೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಮೆಥಡನ್ನು ನೀವು ಫಾಲೋ ಮಾಡಿ. ಇಲ್ಲಿ ಮಕ್ಕಳಂತೇಳಿ ಸ್ವಲ್ಪ ಆ್ಯಡ್ಲೆಸ್ ಎಲ್ಲ ಮಾಡಲಿಕ್ಕಿತ್ತು. ಇನ್ನು ದೊಡ್ಡವರಿಗೆ ಸ್ವಲ್ಪ ಚೇಂಜಸ್ ಇರ್ತದೆ, ಶೋಲ್ಡರಲ್ಲಿ ಆಗಿ ಮಾತ್ರ ಮಾಡುವ ಮೆಥಡ್ ಇದೇ ಆಗಿರ್ತದೆ. ಇಲ್ಲಿ ಬಾಡಿ ಪಾರ್ಟ್ ಬರ್ತದೆ, ಮೆಷರ್ಮೆಂಟ್ /2 ಆ್ಯಡ್ ಆರ್ ಲೆಸ್ ಕಟ್ಟಿಂಗ್ ಮೆಷರ್ಮೆಂಟ್. ನಾವು ಕಟ್ ಮಾಡುವಾಗ ಯೂಸ್ ಮಾಡುವ ಮೆಷರ್ಮೆಂಟ್ ಆಗಿರ್ತದೆ ಈ ಮೆಷರ್ಮೆಂಟ್. ನಾವು ತೆಗೆದದ್ದು ಈ ಮೆಷರ್ಮೆಂಟ್ ಆದರೂ ನಾವು ಕಟ್ ಮಾಡುವಾಗ ಈ ಮೆಷರ್ಮೆಂಟನ್ನು ಯೂಸ್ ಮಾಡಬೇಕು. ಆಗಲ್ಲಿ ಮಾತ್ರ ನಮ್ಮ ಸ್ಟಿಚಿಂಗ್ ಸರಿಯಾಗೋದು. ನಾವು ಮತ್ತೆ ಸ್ಟಿಚ್ ಮಾಡುವಾಗ ನಮಗೆ ಈ ಮೆಷರ್ಮೆಂಟ್ ನೋಡಲಿಕ್ಕೆ ನಮಗೆ ಮೆಷರ್ಮೆಂಟ್ ಇದು 2 ಕಡೆಯಲ್ಲೇ ಅಗತ್ಯ ಬರ್ತದೆ. ಒಂದು ಕಟ್ಟಿಂಗ್ ಮಾಡುವಾಗ, ಮತ್ತೊಂದು ಸ್ಟಿಚಿಂಗ್ ಮಾಡುವಾಗ. ಕಟ್ಟಿಂಗ್ ಮಾಡುವಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ನಾವು ಇಲ್ಲಿಗೆ ಕಟ್ಟಿಂಗ್ ಮೆಷರ್ಮೆಂಟ್ವರೆಗೆ ನಾವು ತರಬೇಕು. ಇದನ್ನೇ ನಾವು ಕಟ್ಟಿಂಗ್ ಮಾಡುವಾಗ ಯೂಸ್ ಮಾಡೋದು. ಅದೇ ನಾವು ಸ್ಟಿಚಿಂಗ್ ಮಾಡುವಾಗ ನಮಗೆ ನಾವು ಮೆಷರ್ಮೆಂಟ್ ತೆಗೆದಾಗ ನಮಗೇನು ಸಿಕ್ತು ಅದನ್ನು ನೋಡಲಿಕ್ಕೆ.